ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಿಮಾನ ನಿಲ್ದಾಣಕ್ಕೂ ತಪ್ಪದ ಮಳೆಯ ಕಾಟ. ಕೆರೆಯಂತಾದ ರಸ್ತೆಗಳಲ್ಲಿ ಫ್ಲೈಟ್ ಹತ್ತಲು ಹೋಗೋರಿಗೆ ರೈತರ ಟ್ರ್ಯಾಕ್ಟರ್ ಮೂಲಕ ನೆರವು. ಪ್ರತಿಷ್ಠಿತ ಶಾಲೆಯಲ್ಲಿ ಪರೀಕ್ಷೆ ವಂಚಿತಳಾಗಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಬಾಲಕಿ ಇದೀಗ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಟಾಪರ್. ಅಪ್ಪ ಅಮ್ಮ ಟ್ರಿಪ್ ಕರ್ಕೊಂಡು ಹೋಗಿಲ್ಲ ಅಂತ ನಾಪತ್ತೆಯಾಗಿದ್ದ ಮಕ್ಕಳು ಅಂತೂ ಇಂತೂ ಸೇಫ್ ರಿಟರ್ನ್. ಕೆಲಸವೇ ಗೊತ್ತಿಲ್ಲದ ಟ್ರೈನಿಯಿಂದ ಯಂತ್ರದ ಚಾಲನೆ. ಕೆಲಸಕ್ಕೆ ಸೇರಿದ 15 ದಿನಕ್ಕೆ ಕಾರ್ಮಿಕ ಬಲಿ. ಈ ಸಾವು ನ್ಯಾಯವೇ? ದಲಿತರ ಶವ ಸಂಸ್ಕಾರ ಸ್ಥಳ ಅನ್ಯರ ಪಾಲಾಯ್ತಾ? ಹೆಣ ಹೂಳೋಕೆ ಜಾಗ ಸಿಗದೆ ಪರದಾಟ. ಅಧಿಕಾರಿಗಳಿಂದ ಸಂಧಾನ. ವಾರ್ತೆಗಳ ವಿವರ. ಸತತವಾಗಿ ಬಿದ್ದ ಭಾರೀ ಮಳೆಯಿಂದಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಸಹ ಮಳೆ ನೀರು ನಿಂತು ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ಎದುರಾಗಿತ್ತು. ಕೆಲವರು ಟ್ರ್ಯಾಕ್ಟರ್ ಬಳಸಿಕೊಂಡು ಏರ್ಪೋರ್ಟ್ಗೆ ತೆರಳುತ್ತಿದ್ದ ದೃಶ್ಯ ಕಂಡುಬಂತು. ಕಳೆದ 2-3 ದಿನಗಳಿಂದ ದೇವನಹಳ್ಳಿ ತಾಲೂಕಿನಾದ್ಯಂತ ಸುರಿಯುತ್ತಿರುವ ಮಳೆ ಸೋಮವಾರ ರಾತ್ರಿ ತಾರಕಕ್ಕೇರಿದ್ದು, ಅತ್ಯಂತ ಸುರಕ್ಷಿತ ಸ್ಥಳವಾದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ವರೆಗೂ ನೀರು ನುಗ್ಗಿ ಪ್ರಯಾಣಿಕರು ಮತ್ತು ಟ್ಯಾಕ್ಸಿ ಕ್ಯಾಬ್ ಚಾಲಕರು ಪರದಾಡುವ ಪರಿಸ್ಥಿತಿ ಉಂಟಾಗಿತ್ತು. ಕೆಂಪೇಗೌಡ ಏರ್ಪೋರ್ಟ್ ಬಳಿ ವರುಣನ ಆರ್ಭಟದಿಂದಾಗಿ ಗುಡುಗು ಸಹಿತ ಮಳೆ ಹೆಚ್ಚಾಗಿದ್ದ ಕಾರಣ ಏರ್ಪೋರ್ಟ್ ಟರ್ಮಿನಲ್ಗೆ ನೀರು ನುಗ್ಗಿತ್ತು. ವಿಮಾನ ನಿಲ್ದಾಣಕ್ಕೆ ಪ್ರಯಾಣಿಕರು ಒಳ ಬರುವ ಮತ್ತು ಹೊರ ಹೋಗುವ ಪ್ರವೇಶ ದ್ವಾರದವರೆಗೂ ನುಗ್ಗಿದ ನೀರಿನ ಹರಿವಿನಿಂದಾಗಿ ಪ್ರಯಾಣಿಕರು ಹೈರಾಣಾದರು. ಇನ್ನು ಏರ್ಪೋರ್ಟ್ಗೆ ಹೋಗುವ ಪ್ಯಾಸೆಂಜರ್ಗಳು ಏರ್ಪೋರ್ಟ್ಗೆ ತೆರಳಬೇಕಾಗಿದ್ದ ಬಸ್ ಸಿಗದೆ ಮಳೆಯ ವೇಳೆ ಪರದಾಡುವಂತಾಗಿತ್ತು. ವಿಮಾನವೇ ಕೈತಪ್ಪಿ ಹೋಗುವ ಇಂತಹ ಸಂದರ್ಭದಲ್ಲಿ ಈ ವೇಳೆಯಲ್ಲಿ ರಸ್ತೆಯಲ್ಲಿ ಬಂದ ಸ್ಥಳೀಯ ರೈತಾಪಿ ವರ್ಗದ ಟ್ರ್ಯಾಕ್ಟರ್ ಚಾಲಕನೋರ್ವ ಏರ್ಪೋರ್ಟ್ಗೆ ಹೋಗಲು ಕಾದು ಸುಸ್ತಾಗಿದ್ದ ಪ್ರಯಾಣಿಕರಿಗೆ ನೆರವಾಗಿದ್ದಾನೆ. ಪ್ರಯಾಣಿಕರನ್ನು ತನ್ನ ಟ್ರ್ಯಾಕ್ಟರ್ಗೆ ಹತ್ತಿಸಿಕೊಂಡು ಏರ್ಪೋರ್ಟ್ವರೆಗೆ ಡ್ರಾಪ್ ಮಾಡಿ ಮಾನವೀಯತೆ ಮೆರೆದಿದ್ದಾನೆ. ಏರ್ಪೋರ್ಟ್ಗೆ ಕಸ್ಟಮರ್ ಟ್ರ್ಯಾಕ್ಟರ್ ಮೇಲೆ ಕಳಿಸ್ತಾವ್ರೆ. ಏರ್ಪೋರ್ಟ್ಗೆ ಕಸ್ಟಮರ್ ಟ್ರ್ಯಾಕ್ಟರ್ ಮೇಲೆ ಕಳಿಸ್ತಾವ್ರೆ. ಏರ್ಪೋರ್ಟ್ 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 ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಏರ್ಪೋರ್ಟ್ ಏರ್ಪೋರ್ಟ್ बस मैडम बैठो बैठो. ಇನ್ನು ಇದೇ ವೇಳೆ ಏರ್ಪೋರ್ಟ್ ರಸ್ತೆ ಅಕ್ಷರಶಃ ಕೆರೆಯಾಗಿ ಮಾರ್ಪಟ್ಟಿತ್ತು. ಬೇಗೂರು ಕ್ರಾಸ್ ಬಳಿ ವಾಹನಗಳ ಸರತಿ ಸಾಲು ನಿಂತ ದೃಶ್ಯ ಸಾಮಾನ್ಯವಾಗಿತ್ತು. ಕೆಲವು ಟ್ಯಾಕ್ಸಿಗಳು ಮಳೆಯಿಂದಾಗಿ ಕೆಟ್ಟು ನಿಂತ ದೃಶ್ಯ ಕಂಡುಬಂತು. ಭಾರೀ ಮಳೆಯಿಂದಾಗಿ ಏರ್ಪೋರ್ಟ್ ಬಹುತೇಕ ಜಲಾವೃತಗೊಂಡಿತ್ತು. ರಾಷ್ಟ್ರೀಯ ಹೆದ್ದಾರಿ 7ರ ಬೈಪಾಸ್ನಲ್ಲಿ ಸಹ ನೀರು ನಿಂತು ದೇವನಹಳ್ಳಿ ಬೈಪಾಸ್ ರಸ್ತೆಯಲ್ಲಿ 2-3 ಅಡಿ ನೀರು ನಿಂತು ಅವಾಂತರ ಸೃಷ್ಟಿಯಾಗಿತ್ತು. ಹತ್ತಾರು ಬೈಕ್ಗಳು ರಸ್ತೆಯಲ್ಲಿ ನೀರಿನಲ್ಲೇ ಸಿಲುಕಿ ದುರಸ್ತಿಯಾಗಿತ್ತು. ದೇವನಹಳ್ಳಿಯ ಬೈಪಾಸ್ ರಸ್ತೆಯ ಕೆಂಪೇಗೌಡ ಸರ್ಕಲ್ ಜಲಾವೃತಗೊಂಡಿದ್ದಲ್ಲದೆ ರಾತ್ರಿ ಇಡೀ ಎಲ್ಲಿ ನೋಡಿದರೂ ನೀರೇ ನೀರು ಎಂಬಂತಾಗಿತ್ತು. ಇನ್ನು ಮಳೆಯಿಂದಾಗಿ ನೂರಾರು ವಾಹನ ಸವಾರರು ಪರದಾಡಿದರಲ್ಲದೆ ವಾಹನ ಸಂಚಾರಕ್ಕೂ ಅಡ್ಡಿ ಉಂಟಾಗಿತ್ತು. ತೋಟಗಳಿಂದ ರಸ್ತೆಗೆ ಹರಿದು ಬಂದ ನೀರಿನಲ್ಲಿ ಹಣ್ಣು ತರಕಾರಿ ರಸ್ತೆಯುದ್ದಕ್ಕೂ ತೇಲಾಡತೊಡಗಿದ ದೃಶ್ಯ ಕಂಡುಬಂದಿತ್ತು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರವೇಶ ಪತ್ರ ಸಿಗದೆ ಆತ್ಮಹತ್ಯೆಗೆ ಯತ್ನಿಸಿದ ವಿದ್ಯಾರ್ಥಿನಿ ಈಗ ಕರ್ನಾಟಕ ರಾಜ್ಯಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ವಿದ್ಯಾರ್ಥಿನಿ ಮನೆಗೆ ಭೇಟಿ ನೀಡಿದ ಮಾಜಿ ಡಿಸಿಎಂ ಪರಮೇಶ್ವರ್ 50,000 ಚೆಕ್ ನೀಡಿ ಶುಭ ಹಾರೈಸಿದ್ರು.
ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು ಒತ್ತಡ ಮೀರಿ ಸಾಧನೆ ಮಾಡಿದ ತುಮಕೂರು ಜಿಲ್ಲೆ ಕೊರಟಗೆರೆಯ ನರಸಿಂಹಮೂರ್ತಿ ಮತ್ತು ಪದ್ಮಾವತಿ ದಂಪತಿಗಳ ಎರಡನೇ ಪುತ್ರಿ ಗ್ರೀಷ್ಮಾ ನಾಯಕ್ 599 ಅಂಕ ಪಡೆದು ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದಿದ್ದಾಳೆ. ಮೂಡಬಿದ್ರೆಯ ಆಳ್ವಾಸ್ ಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿ ಗ್ರೀಷ್ಮಾ ಆತ್ಮಹತ್ಯೆಗೆ ಯತ್ನಿಸಿದಾಗ ಮನೆಗೆ ಅಂದಿನ ಸಚಿವ ಸುರೇಶ್ ಕುಮಾರ್ ಭೇಟಿ ನೀಡಿ ಪರೀಕ್ಷೆ ಬರೆಯೋಕೆ ಅವಕಾಶದ ಭರವಸೆ ನೀಡಿದ್ರು. ಅದರಂತೆ ಅವಕಾಶ ದೊರೆತು ಉತ್ತಮ ಸಾಧನೆ ಮಾಡಿದ್ದಾಳೆ. ಒಂದು ಅಪ್ರಿಸಿಯೇಷನ್ ಮಾಡಿ ಅವರಿಗೆ 50,000 ರೂಪಾಯಿ ಚೆಕ್ ಕೊಟ್ಟಿದ್ದೀನಿ. ಏನೂ ಅಲ್ಲ, ಆದರೆ ಒಂದು ಉತ್ತೇಜನಕ್ಕೋಸ್ಕರ, ಇದು ಯಾವ ವೈಯಕ್ತಿಕವಾದಂಥ ಇದಕ್ಕೋಸ್ಕರ ಅಲ್ಲ, ಉತ್ತೇಜನಕ್ಕೋಸ್ಕರ. ಅದರ ಜೊತೆಗೆ ನಾವು ಸಂಸ್ಥೆಯಿಂದ ಇನ್ ಅಪ್ರಿಸಿಯೇಷನ್ ಆಫ್ ಸಕ್ಸಸ್ ಮತ್ತು ಮುಂದಿನ ಭವಿಷ್ಯದ ಸಕ್ಸಸ್ಗೋಸ್ಕರ ನಮ್ಮ ಮೆಡಿಕಲ್ ಕಾಲೇಜಿನಲ್ಲಿ ಅವರಿಗೆ ಅಡ್ಮಿಟ್ ಮಾಡಿ. ತುಮಕೂರಿನ ಗ್ರೀಷ್ಮಾ ನಾಯಕ್ 599 ಅಂಕ ಪಡೆದು ಟಾಪರ್ ಆದರೆ ಕಲಬುರಗಿಯ ಶಾನವಾಜ್ 592 ಅಂಕ ಪಡೆದು ದ್ವಿತೀಯ ಮತ್ತು ಮೈಸೂರಿನ ಗೌರಿ ಮನೋಹರಿ 591 ಅಂಕ ಪಡೆದು 3ನೇ ಸ್ಥಾನ ಪಡೆದಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಟಾಪರ್ ಆದ ಮಗಳ ಬಗ್ಗೆ ವಿದ್ಯಾರ್ಥಿಯ ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ವಿದ್ಯಾರ್ಥಿನಿ ಮನೆಗೆ ಭೇಟಿ ನೀಡಿ ಅಭಿನಂದಿಸಿ ತುಮಕೂರು ಸಿದ್ಧಾರ್ಥ ವಿದ್ಯಾಸಂಸ್ಥೆಯಿಂದ 50,000 ಚೆಕ್ ವಿತರಿಸಿ ಸಿಹಿ ನೀಡಿದ್ರು. ಹಾಗೂ ಸಿದ್ಧಾರ್ಥ ಸಂಸ್ಥೆಯಲ್ಲಿ ಮೆಡಿಕಲ್ ಸೀಟ್ ನೀಡುವ ಭರವಸೆ ನೀಡಿದ್ರು. ಇದೇ ಧೈರ್ಯದ ಮೇಲೆ ಮುಂದಕ್ಕೂ ಹೋಗ್ಬೇಕು, ಆಯ್ತಾ? ಏನ್ ಮಾಡ್ಬೇಕು ಅಂತಿದ್ಯಾ? PCMB ಆಮೇಲೆ ಮೆಡಿಕಲ್. ಓಕೆ. ಸೊ ನಾವು ಮೂರ್ತಿ ಅವಳಿಗೆ ನಮ್ಮ ಕಾಲೇಜ್ನಲ್ಲೇ ಮೆಡಿಕಲ್ ಸೀಟ್ ಕೊಡ್ತೀನಿ. ಈಗಿಂದನೇ ಚೆನ್ನಾಗಿ ಓದ್ಕೊಂಡು ಹಾಗೆ ಮುಂದುವರಿಬೇಕು. ನಮ್ಮ ಕಾಲೇಜ್ನಲ್ಲಿ ಮೆಡಿಕಲ್ ಸೀಟ್ ಕೊಡ್ತೀನಿ, ಆಯ್ತಾ? ಸೊ ಅವಳ ಆಸೆ ಪೂರೈಸ್ಬೇಕು. ಅದರಿಂದ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಅವಕಾಶ ಸಿಗದೆ ಆತ್ಮಹತ್ಯೆಗೆ ಯತ್ನಿಸಿದ್ದ ವಿದ್ಯಾರ್ಥಿನಿ ಪೂರಕ ಪರೀಕ್ಷೆಯಲ್ಲಿ ಟಾಪರ್ ಆಗಿರುವುದು ರಾಜ್ಯದ ಗಮನ ಸೆಳೆದಿದೆ. ಮೂಡಬಿದ್ರೆ ಆಳ್ವಾಸ್ ಕಾಲೇಜಿನಲ್ಲಿ ಪರೀಕ್ಷೆ ಬರೆದ ಗ್ರೀಷ್ಮಾ ಪರೀಕ್ಷಾ ಶುಲ್ಕ ಕಟ್ಟಿಲ್ಲ ಎಂಬ ಕಾರಣಕ್ಕೆ ಪರೀಕ್ಷೆಗೆ ಅವಕಾಶ ಕೊಡದೆ ಹೊರ ಹಾಕಿತ್ತು ಆಳ್ವಾಸ್ ಶಿಕ್ಷಣ ಸಂಸ್ಥೆ. ಈ ವೇಳೆ ಮಾಜಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ವಿದ್ಯಾರ್ಥಿನಿ ಮನೆಗೆ ಭೇಟಿ ನೀಡಿದ್ರು. ಅಲ್ಲದೆ ಅಂದೇ ಪೂರಕ ಪರೀಕ್ಷೆಗೆ ಅನುವು ಮಾಡಿಕೊಟ್ಟಿದ್ರು. GM ಶಿವಾನಂದ್, ಈ ನ್ಯೂಸ್ ಟಿವಿ, ಕೊರಟಗೆರೆ. ಪೋಷಕರು ನಮ್ಮನ್ನ ಟ್ರಿಪ್ಗೆ ಕಳುಹಿಸುತ್ತಿಲ್ಲ ಅಂತ ಮಕ್ಕಳೇ ಹೇಳದೆ ಕೇಳದೆ ಟ್ರಿಪ್ಗೆ ಹೋಗೋದಕ್ಕೆ ನಿರ್ಧರಿಸಿ 2 ದಿನ ಪೋಷಕರು ಸೇರಿದಂತೆ ಇಡೀ ರಾಜ್ಯದ ಪೊಲೀಸರನ್ನು ಆತಂಕಕ್ಕೆ ದುಡಿದಂತಹ ಘಟನೆ ಇದೀಗ ಮಕ್ಕಳು ಮಂಗಳೂರಿನ ಪಾಂಡೇಶ್ವರದಲ್ಲಿ ಪತಿಯಾಗುವುದರೊಂದಿಗೆ ಸುಖಾಂತ್ಯ ಕಂಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿಯ ಕ್ರಿಟನ್ ಕುಶಾಲ್ ಅಪಾರ್ಟ್ಮೆಂಟ್ನ 4 ಮಕ್ಕಳು 2 ದಿನದ ಹಿಂದೆ ನಾಪತ್ತೆಯಾಗಿದ್ದರು. 21 ವರ್ಷದ ಅಮೃತ ವರ್ಷಿಣಿ, 12 ವರ್ಷದ ಭೂಮಿ, 12 ವರ್ಷದ ಚಿಂತನ್ ಮತ್ತು 12 ವರ್ಷದ ರಾಯನ್ ಈಗ ಪತ್ತೆಯಾಗಿದ್ದಾರೆ. ಸದ್ಯ ಮಂಗಳೂರಿನ ಪಾಂಡೇಶ್ವರ ಪೊಲೀಸರು ಮಕ್ಕಳನ್ನ ಠಾಣೆಗೆ ಕರೆದುಕೊಂಡು ಹೋಗಿ ಸುರಕ್ಷಿತವಾಗಿ ಪೋಷಕರ ವಶಕ್ಕೆ ಒಪ್ಪಿಸುವ ಕಾರ್ಯದಲ್ಲಿದ್ದಾರೆ. ಸೋಲದೇವನಹಳ್ಳಿಯ ಲೇಔಟ್ನ 4 ಮಕ್ಕಳು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮೃತ ವರ್ಷಿಣಿ ಮನೆಯಿಂದ ಹೋಗಬೇಕಾದ್ರೆ 70 ಗ್ರಾಂ ಚಿನ್ನದ ನೆಕ್ಲೆಸ್, 3,000 ರೂಪಾಯಿ ನಗದು ತೆಗೆದುಕೊಂಡು ಹೋಗಿರುವ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಮಕ್ಕಳು ಬೆಂಗಳೂರಿನಿಂದ ಮಂಗಳೂರಿಗೆ ಖಾಸಗಿ ಬಸ್ ಮುಖಾಂತರ ಪ್ರಯಾಣ ಮಾಡಿ ಮಂಗಳೂರಿನಲ್ಲಿ ಇಳಿದಿದ್ದಾರೆ. ಈ ವೇಳೆ ಮಂಗಳೂರಿನಲ್ಲಿ ವಿಳಾಸವೊಂದನ್ನು ಹುಡುಕ್ತಾ ಇದ್ದ ಸಂದರ್ಭದಲ್ಲಿ ಆಟೋ ಚಾಲಕನೊಬ್ಬನಿಗೆ ಅನುಮಾನ ಬಂದು ಆ ಮಕ್ಕಳನ್ನ ವಿಚಾರಿಸಿ ಗುರುತು ಹಿಡಿದು ಪಾಂಡೇಶ್ವರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಪೊಲೀಸರಿಗೆ ಮಕ್ಕಳನ್ನು ಒಪ್ಪಿಸಿದ್ದಾರೆ. ಇನ್ನು ಮಕ್ಕಳು ಪತಿಯಾದ ಬಳಿಕ ಪಾಂಡೇಶ್ವರ ಠಾಣೆ ಪೊಲೀಸರು ಮಕ್ಕಳಿಗೆ ತಿಂಡಿ ನೀಡಿ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಮಕ್ಕಳು ನಾವು ಮನೆಯಲ್ಲಿ ಟ್ರಿಪ್ ಕರೆದುಕೊಂಡು ಹೋಗಿ ಅಂದ್ರೆ ಟ್ರಿಪ್ಗೆ ಕರೆದುಕೊಂಡು ಹೋಗ್ತಾ ಇರಲಿಲ್ಲ, ನಾವೇ ಹೋಗ್ತೇವೆ ಅಂದ್ರೂ ಸಹ ಕಳಿಸ್ತಾ ಇರಲಿಲ್ಲ, ಹೀಗಾಗಿ ನಾವೆಲ್ಲ ವಾಕಿಂಗ್ ಹೋಗ್ತೇವೆ ಅಂತ ಹೇಳಿ ಮನೆಯಿಂದ ಹೊರಗಡೆಗೆ ಬಂದು ಟ್ರಿಪ್ ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಸದ್ಯ ಇಷ್ಟು ಮಾಹಿತಿ ಸಿಕ್ಕಿದ್ದು, ಇನ್ನು ಮುಂದೆ ಹೆಚ್ಚಿನ ಮಾಹಿತಿ ಸಿಗಬೇಕಾಗಿದೆ. ಪೊಲೀಸರಿಂದ ಮಕ್ಕಳ ವಿಚಾರಣೆ ಮುಂದುವರೆದಿದೆ. ಮಕ್ಕಳು ಸಿಕ್ಕಿರುವ ಬಗ್ಗೆ ಪೋಷಕರಿಗೂ ಮಾಹಿತಿ ನೀಡಲಾಗಿದೆ. ಮೊದಲನೇದಾಗಿ ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ
ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಏನು ಮಕ್ಕಳು ಕಾಣೆಯಾಗಿದ್ದರು ಈ ವಿಚಾರವಾಗಿ ಮಾಧ್ಯಮದಲ್ಲಿ ತೋರಿಸಿರೋ ಕಾರಣ ಎಲ್ಲ ಕಡೆಗೂ ಮಕ್ಕಳು ಕಾಣೆಯಾಗಿರೋ ವಿಚಾರ ಹಲವ್ರ ಗಮನಕ್ಕೆ ಬಂದು ಇವತ್ತು ಹಲವಾರು ಕಡೆ ಈಗ ಮಂಗಳೂರಲ್ಲಿ ನಮ್ಮ ಸೋಲ್ದೇನಹಳ್ಳಿ ಇದರಲ್ಲಿ ಇರೋ ಮಿಸ್ ಆಗಿರ್ತಕ್ಕಂಥವ್ರು ಅಲ್ಲಿ ಸಿಕ್ಕಿದ್ದಾರೆ. ಹಾಗಾಗಿ ಅವ್ರಿಗೆ ಧನ್ಯವಾದ. ಅದೇ ರೀತಿ ನಮ್ಮ ಸೋಲ್ದೇನಹಳ್ಳಿ ಪೊಲೀಸ್ನವರು ಸಹ ತುಂಬ ಕಾರ್ಯಪ್ರವೃತ್ತರಾಗಿ ಕೆಲಸ ಕಾರ್ಯನೂ ಮಾಡ್ತಿದ್ರು. ನಮ್ಮ ಪೋಷಕರಲ್ಲಿ ನಾವು ಕೆಲವೊಂದು ತಪ್ಪುಗಳು ಮಾಡ್ತೀವಿ. ಕಾರಣ ಏನಂದರೆ ನಮ್ಮ ಮಕ್ಕಳು ಮಿಸ್ಸಿಂಗ್ ಆದಾಗ ಮಾಧ್ಯಮದಲ್ಲಿ ಬರಬಾರ್ದು, ನಮ್ಮ ಮಕ್ಕಳು ಫೋಟೋ ಬರಬಾರ್ದು, ನಮ್ಮ ಹೆಸರು ಬರಬಾರ್ದು ಅಂತೀವಿ. ಇದು ನಮ್ಮ ತಪ್ಪು ಕಲ್ಪನೆ. ರಾಮ್ ಪ್ರಸಾದ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ವೈಭವದ ದಸರಾ ಆಚರಣೆಯ ಇಂಟ್ರೆಸ್ಟಿಂಗ್ ಮಾಹಿತಿ. ನವರಾತ್ರಿ 9 ವಿಶೇಷಗಳ ಕಂಪ್ಲೀಟ್ ಡೀಟೇಲ್ಸ್. ನಿಮಗಾಗಿ ದಸರಾ ಹಬ್ಬದ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ನವರಾತ್ರಿ 9 ದಿನ 9 ವಿಶೇಷ ವೀಕ್ಷಿಸಿ ಈ ನ್ಯೂಸ್ ಟಿವಿಯಲ್ಲಿ. ಗುರುವಾರದಿಂದ ಪ್ರತಿದಿನ ಸಂಜೆ 7 ಗಂಟೆಗೆ, ಮರುಪ್ರಸಾರ ಬೆಳಗ್ಗೆ 7 ಗಂಟೆಗೆ. ಸುಂದರ ಚೆಲ್ಲಿದೆ ನಗೆಯ ಪನ್ನೀರ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ನಗರಸಭೆ ವ್ಯಾಪ್ತಿಯ 14ನೇ ವಾರ್ಡಿನಲ್ಲಿ ಹೆಸರಾಂತ ಕಂಪನಿ ಮಾರ್ಕ್ ವಿಸ್ಟಾ ನಿರ್ಮಾಣ ಮಾಡಿರುವ ಸುಸಜ್ಜಿತ ವಾಸಯೋಗ್ಯ ಬಡಾವಣೆಯಲ್ಲಿ ನಿವೇಶನಗಳು ಮಾರಾಟಕ್ಕೆ ಸಿದ್ಧ. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದನೆಗೊಂಡಿರುವ ಈ ಸುಸಜ್ಜಿತ ಬಡಾವಣೆ ಕಂದವಾರ ಹೊರವಲಯದಲ್ಲಿ ನಂದಿ ರಸ್ತೆಯಲ್ಲಿ ಚಿಕ್ಕಬಳ್ಳಾಪುರ ನೆಲಮಂಗಲ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿದೆ. 30 ಅಡಿಗಳ ವಿಶಾಲ ರಸ್ತೆಗಳು, ಬೀದಿ ದೀಪ, ಒಳಚರಂಡಿ ವ್ಯವಸ್ಥೆ, ನೀರಿನ ಸೌಕರ್ಯ ಇತ್ಯಾದಿ ಎಲ್ಲ ಮೂಲಭೂತ ಸೌಕರ್ಯಗಳ ಅನುಕೂಲಗಳನ್ನು ಹೊಂದಿದೆ. ಇಂದೇ ನಿವೇಶನ ಖರೀದಿಸಿ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9513940073. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರದ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿದ 15 ದಿನಕ್ಕೆ ಯಂತ್ರಕ್ಕೆ ಸಿಲುಕಿ ಟ್ರೈನಿಂಗ್ ಉದ್ಯೋಗಿ ಸಾವನ್ನಪ್ಪಿದ್ದಾನೆ. ಕಂಪನಿಯ ನಿರ್ಲಕ್ಷ್ಯತೆಯಿಂದ ಉದ್ಯೋಗಿ ಸಾವನ್ನಪ್ಪಿದ್ದಾನೆಂದು ಕಾರ್ಖಾನೆಯ ಕಾರ್ಮಿಕ ಸಂಘಟನೆ ಆರೋಪ ಮಾಡಿದೆ. ದೊಡ್ಡಬಳ್ಳಾಪುರ ಕೈಗಾರಿಕಾ ಪ್ರದೇಶದ ಟಫೆ ಉತ್ಪಾದನಾ ಘಟಕದಲ್ಲಿ ನಡೆದ ದುರ್ಘಟನೆಯಲ್ಲಿ 19 ವರ್ಷದ ಲಕ್ಷ್ಮೀನಾರಾಯಣ್ ಎಂಬ ಟ್ರೈನಿ ಉದ್ಯೋಗಿ ಸಾವನ್ನಪ್ಪಿದ್ದಾನೆ. ಮೃತ ಉದ್ಯೋಗಿ ಕೆಲವೇ ದಿನಗಳ ಹಿಂದೆಯಷ್ಟೇ ಡಿಪ್ಲೊಮಾ ಮುಗಿಸಿ ಟಫೆ ಕಾರ್ಖಾನೆಯಲ್ಲಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆಗಿ ಬಂದಿದ್ದ. ಮೃತ ಯುವಕ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ಪಲಮನೇರು ಗ್ರಾಮದ ನಿವಾಸಿಯಾಗಿದ್ದು ಬಾಶೆಟ್ಟಹಳ್ಳಿಯ ಪಿಜಿ ಒಂದರಲ್ಲಿ ವಾಸವಾಗಿದ್ದ. ಟಫೆ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದ.
ಕಾರ್ಖಾನೆಯಲ್ಲಿ ಕಾರಿನ ಬಂಪರ್ ಹಾಗೂ ಬೈಕ್ನ ಸೈಡ್ ಶೀಲ್ಡ್ ತಯಾರಿಸುವ ಪ್ಲಾಸ್ಟಿಕ್ ಮೌಲ್ಡಿಂಗ್ ಯಂತ್ರದ ಮುಂದೆ ಕೆಲಸ ಮಾಡುವಾಗ ಈ ದುರ್ಘಟನೆ ನಡೆದಿದ್ದು, ಯಂತ್ರಕ್ಕೆ ಸಿಲುಕಿದ ನೌಕರನ ದೇಹ ಬಹುತೇಕ ಅಪ್ಪಚ್ಚಿಯಾದಂತಾಗಿದೆ. ಇನ್ನು ಟಫೆ ಕಾರ್ಖಾನೆಯಲ್ಲಿ ನೌಕರರ ಯೂನಿಯನ್ ಪ್ರಾರಂಭವಾದ ನಂತರ ಯೂನಿಯನ್ ಅನ್ನು ತುಳಿಯಲು ಪ್ರಾರಂಭಿಸಿದ ಕಂಪನಿ ಕಡಿಮೆ ಸಂಬಳ ನೀಡಿ ಹೊರ ರಾಜ್ಯದಿಂದ ITI ಡಿಪ್ಲೊಮಾ ಮುಗಿಸಿದ ವಿದ್ಯಾರ್ಥಿಗಳನ್ನ ಕರೆತಂದು ಟ್ರೈನಿ ಉದ್ಯೋಗ ಕೊಡ್ತಾ ಇತ್ತು. ಮೃತ ಯುವಕ ಸಹ ಕಾಲೇಜಿನಲ್ಲಿ ನಡೆದ ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಆಯ್ಕೆಯಾಗಿ ಟಫೆ ಕಾರ್ಖಾನೆಯಲ್ಲಿ ಉದ್ಯೋಗಕ್ಕೆ ಸೇರಿದ್ದ. ಕೆಲಸಕ್ಕೆ ಸೇರಿದ 15 ದಿನಗಳಲ್ಲಿಯೇ ಅಪಾಯಕಾರಿ ಯಂತ್ರದ ಮುಂದೆ ನಿರ್ವಹಿಸಲು ಆತನನ್ನು ಬಿಟ್ಟಿದ್ದರು. ಯಂತ್ರ ನಿರ್ವಹಣೆಯ ಬಗ್ಗೆ ಯಾವುದೇ ಅನುಭವ ಇಲ್ಲದೆ ಯಂತ್ರ ನಿರ್ವಹಣೆ ಮಾಡುವಾಗ ಯಂತ್ರಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾನೆ. ಇನ್ನು ಟ್ರೈನಿ ಯುವಕರನ್ನು ಅಪಾಯಕಾರಿ ಯಂತ್ರಗಳ ನಿರ್ವಹಣೆಗೆ ಬಿಟ್ಟಿದ್ದು ಯುವಕ ಸಾವನ್ನಪ್ಪಲು ಕಾರಣ ಎಂದು ಲೇಬರ್ ಯೂನಿಯನ್ ಆರೋಪ ಮಾಡಿದೆ. ಲಕ್ಷ್ಮೀನಾರಾಯಣ ಅಂತ ಹುಡುಗ 19 ವರ್ಷ ಪಳವನಿ ಅಂತ ಊರಾಗಿತ್ತು. ನೆಕ್ಸ್ಟ್ ಇವಾಗ ಇಲ್ಲಿ ಏನು ನೇಚರ್ ಏನಾಗ್ತಾ ಇದೆ ಅಂದರೆ ನಮ್ಮಲ್ಲಿ ಎಂಪ್ಲಾಯೀಸ್ ಕೊರತೆ ಜಾಸ್ತಿ ಇದೆ. ಅದ್ರ ಜೊತೆಗೆ ಬೇರೆ ಕಡೆಯಿಂದ ಟ್ರೈನಿಸ್ ಇಲ್ಲದೆ ಜನ ತಂದು ಆಗ್ತಾಯಿದ್ದಾರೆ. ಅವ್ರಿಗೇನು ಟ್ರೈನಿಸ್ ಇಲ್ಲ, ಏನಿಲ್ಲ, ಮಿಷಿನ ಬಿಡ್ತಾರೆ. ನೆಕ್ಸ್ಟು ಅಲ್ಲಿ ದೇವರ ಸನ್ಸ್ ಇದೆ, ಬಟ್ ಅದನ್ನ ಮೇಂಟೆನೆನ್ಸ್ ಮಾಡಬೇಕಾಯ್ತು, ಅದು ಮಾಡಲಿಲ್ಲ. ಸುಮಾರು ದಿನದಿಂದ ಹಂಗೆ ಇದೆ. ಅದೊಂದು ದೊಡ್ಡ ಪ್ರಾಬ್ಲಮ್ ಇದೆ. ಫಸ್ಟ್ ಆಫ್ ಆಲ್ ಅದರಿಂದನೇ ಆಗಿದೆ ಅಂತ ನಾವು ಗೆಸ್ ಮಾಡಿದ್ದೀವಿ. ಮೇಯ್ನ್ ಇಶ್ಯೂಸ್ ಏನಂತಂದರೆ ಅಲ್ಲಿ ಟ್ರೈನಿಸ್ ಇಲ್ಲದೆ, ಅಂದರೆ ಟ್ರೈನಿಂಗ್ ಇಲ್ಲದೇ ಕೆಲಸಕ್ಕೆ ಇದು ಮಾಡ್ತಾ ಇದ್ದಾರೆ. ಮೃತ ಯುವಕನಿಗೆ ನ್ಯಾಯ ಸಿಗಲು ಟಫೆ ಕಾರ್ಖಾನೆ ಮುಂದೆ ಕಾರ್ಮಿಕರು ಪ್ರತಿಭಟನೆ ಸಹ ನಡೆಸಿದರು. ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಈ ಕೂಡಲೇ ಇನ್ನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ರಾಘವೇಂದ್ರ HA, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಮೃತ ವ್ಯಕ್ತಿಯ ಶವ ಸಂಸ್ಕಾರ ನೆರವೇರಿಸಲು ಸ್ಮಶಾನ ಜಾಗಕ್ಕಾಗಿ ದಲಿತರು ಪರದಾಡಿದ ಘಟನೆ ಚಿಂತಾಮಣಿ ನಗರದ ಕನ್ನಂಪಲ್ಲಿಯಲ್ಲಿ ನಡೆದಿದೆ. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 8ರ ಕನ್ನಂಪಲ್ಲಿ ಗ್ರಾಮದ ನಿವಾಸಿ ಪರಿಶಿಷ್ಟ ಜಾತಿಗೆ ಸೇರಿದ ಅಂಜಿ ಅನ್ನುವರು ಸೋಮವಾರ ರಾತ್ರಿ ನಿಧನರಾಗಿದ್ದು, ಇವರ ಶವ ಸಂಸ್ಕಾರ ಮಾಡಲು ಮಂಗಳವಾರ ಕನ್ನಂಪಲ್ಲಿಯಲ್ಲಿನ ದಲಿತರ ಸ್ಮಶಾನಕ್ಕೆ ಸೇರಿದ ಜಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕಾಗಿ ಗುಣಿ ತೋಡುತ್ತಿದ್ದ ವೇಳೆ ಈ ಜಾಗ ನಮಗೆ ಸೇರಿದ್ದು ಎಂದು ನರಸಿಂಹರೆಡ್ಡಿ ಮತ್ತಿತರರು ಅಡ್ಡಿಪಡಿಸಿದರು. ಈ ವೇಳೆ ದಲಿತರು ಮತ್ತು ನರಸಿಂಹರೆಡ್ಡಿ ನಡುವೆ ಮಾತಿನ ಚಕಮಕಿ ನಡೆದು ನರಸಿಂಹರೆಡ್ಡಿ ಅವರು ಪೊಲೀಸರಿಗೆ ದೂರು ನೀಡಿದ್ದರಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಈ ವೇಳೆ ಸ್ಥಳಕ್ಕೆ ತಹಸೀಲ್ದಾರ್ ಹನುಮಂತರಾಯಪ್ಪ, ಡಿವೈಎಸ್ಪಿ ಕುಶಾಲ್ ಚೌಕ್ಸಿ ಮತ್ತು ಪೊಲೀಸ್ ಸಿಬ್ಬಂದಿ ಆಗಮಿಸಿ ದಲಿತ ಮುಖಂಡರ ಮನವೊಲಿಸಿ ಈಗಿರೋ ಸ್ಮಶಾನ ಜಾಗದಲ್ಲೇ ಶವ ಹೂಳಲು ಅವಕಾಶ ಮಾಡಿಕೊಡಲಾಗುವುದು ಹಾಗೂ ಸ್ಮಶಾನದ ಜಮೀನಿನ ಜಾಗಕ್ಕೆ ಸಂಬಂಧಪಟ್ಟಂತೆ 1 ವಾರದೊಳಗೆ ಸರ್ವೆ ನಡೆಸಿ ದಲಿತರ ಸ್ಮಶಾನಕ್ಕೆ ಇಲ್ಲಿಯೇ ಅಥವಾ ಬೇರೆ ಎಲ್ಲಿಯಾದರೂ ಜಮೀನು ಮಂಜೂರು ಮಾಡಿಸಿಕೊಡೋದಾಗಿ ಭರವಸೆ ನೀಡಿದ ನಂತರ ದಲಿತ ಮುಖಂಡರು ಅಧಿಕಾರಿಗಳ ಮಾತಿಗೆ ಬೆಲೆ ಕೊಟ್ಟು JCB ಮುಖಾಂತರ ಶವ ಹೂಳಲು ಬೇರೆಡೆ ಹಳ್ಳ ತೋಡಿ ಶವ ಸಂಸ್ಕಾರ ನಡೆಸಿದರು. ಈ ವೇಳೆ ದಲಿತ ಮುಖಂಡರು ಮಾತನಾಡಿ, ನಮ್ಮ ಪೂರ್ವಿಕರ ಕಾಲದಿಂದಲೂ ಈ ಜಾಗ ದಲಿತರ ಸ್ಮಶಾನಕ್ಕೆ ಸೇರಿದ ಜಾಗವಾಗಿದ್ದು, ದಲಿತರಿಗೆ ತಿಳಿಯದ ಹಾಗೆ ನರಸಿಂಹರೆಡ್ಡಿ ಅನ್ನೋರು ತಮ್ಮ ಹೆಸರಿಗೆ ಸ್ಮಶಾನದ ಜಾಗವನ್ನ ಮಾಡಿಸಿಕೊಂಡಿದ್ದು, ಈ ಜಮೀನು ನಾವು ಬಿಡೋದಿಲ್ಲ, ನಮ್ಮ ದಲಿತರ ಸ್ಮಶಾನಕ್ಕೆ ಈ ಸ್ಥಳ ಬೇಕೇ ಬೇಕು ಎಂದು ಒತ್ತಾಯಿಸಿದರು. 200 ವರ್ಷದಿಂದ ಇಲ್ಲೇ ನಾವು ಸ್ಮಶಾನಕ್ಕೆ ಹಾಕೊಂತ ಇರೋದು, ಇಲ್ಲೇ ಇದೀವಿ ಆ ಕಾಲನಿಂದ. ಇವಾಗ ಬಂದವರು ನಾವು ಕೊಡೋಕ್ಕಾಗಲ್ಲ, ನಮ್ದು ಜಮೀನು ನಾವು ತಕೊಂತ ಇದ್ದೀವಿ ಅಂತ ಅವರು ದೌರ್ಜನ್ಯ ಮಾಡ್ತಾರೆ. ನಮ್ಮ ಪ್ರತಿ ಬಾರಿ ತೊಂದರೆ ಅನುಭವಿಸ್ತಾ ಇದ್ದೀವಿ. ನಮಗೆ ಈ ಬಾಧೆ ಬೇಡ, ನಮ್ಮ ಜಮೀನು ನಮಗ್ ಬೇಕು ಅನ್ನೋ ಇದರಿಂದ ನಾವು ಇಲ್ಲಿ ಕೇಳ್ತಾ ಇರೋದು ಸರ್. ದಾಖಲಾಗ್ಲಿ ಎತ್ಕೊಂಡ್ ಬರ್ತಾರೆ, ಎಲ್ಲಿಂದ ನಾವ್ ಎತ್ಕೊಂಡ್ ಬರೋದು? ಇನಾಮತಿ ಜಮೀನು. ಆದ್ರೆ ನಾನು 10 ಸತಿ ಹೇಳಿದೀನಿ, ಪೊಲೀಸ್ ಅವ್ರಿಗೆ ಹೇಳಿದೀನಿ, ಇದಕ್ ಮುಂಚೆ ಬಂದಿದ್ರು ಸಾಹೇಬ್ರು ಎಲ್ಲಾರ್ಗು ದೊಡ್ಡವ್ರಿಗೆಲ್ಲ ನಾನೇ ಹೋಗಿ ಮೀಟಿಂಗ್ ಅಲ್ಲಿ ಎಲ್ಲ ಹೇಳಿದೀನಿ. ಆದ್ರೂ ಆಗ್ಲಿ ನಮ್ಮ ಎಲ್ಲ ಕೊಡಿಸ್ತೀವಿ ಅಂತ ರೆಡ್ಡಿಗಳಿಗೆ ಕೂಡ ಹೇಳಿದೀನಿ. ನಮ್ಮೂರ್ ಚೌಡ್ರೆಡ್ಡಿ ಅವ್ರಿಗೂ ಹೇಳಿದೀನಿ, ನಮ್ಗೆ ಜಾಗ ಇಲ್ಲಪ್ಪ ಅಂತ. ಅಮ್ಮ ಇರೋ ಜಾಗದಲ್ಲಿ ಹಾಕೋ ಹೋಗಿ ಅಂತ ಅವ್ರು ಹೇಳಿದ್ರೆ. ಇನ್ನು ಈ ವೇಳೆ ಜಮೀನಿನ ಮಾಲೀಕ ನರಸಿಂಹರೆಡ್ಡಿ ಮಾತನಾಡಿ 1998ರಲ್ಲಿ ನಾರಾಯಣಸ್ವಾಮಿ ಅನ್ನೋರಿಂದ 1.5 ಎಕರೆ ಜಮೀನು ತೆಗೆದುಕೊಂಡು ಈ ಜಾಗದಲ್ಲಿ ಲೇಔಟ್ ಸಹ ಮಾಡಿದ್ದು 25 ವರ್ಷಗಳಿಂದ ಯಾರು ಕೂಡ ಬಂದು ಪ್ರಶ್ನೆ ಮಾಡಿರಲಿಲ್ಲ. ನಮ್ಮ ಬಳಿ ಈ ಜಮೀನಿಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳು ಇದ್ದು ಏಕಾಏಕಿ ಬಂದು ಈ ಜಾಗ ನಮ್ಮ ಸ್ಮಶಾನಕ್ಕೆ ಸೇರಿದ್ದು ಎಂದು ಗಲಾಟೆ ಮಾಡ್ತಾ ಇರೋದು ಸರಿಯಲ್ಲ, ಬೇಕಾದ್ರೆ ಸರ್ವೆ ಮಾಡಿಸಲಿ ಎಂದರು. ಸುಪ್ರೀಂ ಕೋರ್ಟಲ್ಲಿ ಇನಾಮತಿ ಕೇಸ್ ನಡೆದು ಸ್ವಾಮಿ ಅನ್ನೋರಿಗೆ 98ರಲ್ಲೇ ಇದಾಯಿತು. ಏನು ಸುಪ್ರೀಂ ಕೋರ್ಟಲ್ಲಿ ನಾಡಸ್ವಾಮಿ ಅನ್ನೋರಿಗೆ ಆಗಿತ್ತು.
ಒಕ್ಕಲಿಗರಿಗೆ ಅವ್ರ ಹತ್ರ ನಾವು 1.5 ಎಕರೆ ತಗೊಂಡಿದ್ವಿ. 1.5 ಎಕರೆ 98 ಅಲ್ಲಿ ತಗೊಂಡಿರೋ 1.5 ಎಕರೆ ಅದು 4 ಎಕರೆ ಚಿಲ್ಲರೆಯಲ್ಲಿ 1.5 ಎಕರೆ ನಾವು ತಗೊಂಡು ಎಲ್ನೇಷನ್ ಮಾಡಿ ಡೆವಲಪ್ ಮಾಡಿ ಲೇಔಟ್ ಎಲ್ಲ ಮಾಡಿದ್ವಿ. 20 ವರ್ಷದಿಂದ ಯಾರು ಇರಲಿಲ್ಲ. 98 ಅಲ್ಲಿ 2000 ಎಲ್ನೇಷನ್ ಮಾಡಿ ಆವತ್ತಿಂದ ಮತ್ತೆ ಲೇಔಟ್ ಮಾಡಿ ಆವತ್ತಿಂದ ಇವತ್ತಿನವರೆಗೂ ಯಾರು ಇಲ್ಲ. ಆದರೆ ಇವರು ಏಕಾಏಕಿ ಬಂದು ನಮ್ಮ ಸೈಟಲ್ಲಿ ಶವ ಹೋಮಕ್ಕೆ ರೆಡಿ ಮಾಡಿ 100% ದಾಖಲಾತಿ ಎಲ್ಲ ಇದೆ. ಇನ್ನು ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ಉಂಟಾಗಿತ್ತು ಹಾಗೂ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಬಂಗಾರಪೇಟೆಯ ಪುರಸಭೆಗೆ 30 ತಿಂಗಳ ಅಧಿಕಾರಾವಧಿಯನ್ನು 3 ಜನ ಹಂಚಿಕೊಳ್ಳುವ ಒಪ್ಪಂದದಂತೆ ಹಾಲಿ ಅಧ್ಯಕ್ಷೆ ಗಂಗಮ್ಮ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು. ಫರ್ಜಾನ್ ಸುಹೇಲ್ 2ನೇ ಅವಧಿಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಬಂಗಾರಪೇಟೆಯಲ್ಲಿ ಪುರಸಭೆಯಲ್ಲಿ ಒಟ್ಟು 27 ಸದಸ್ಯರಿದ್ದು 20 ಕಾಂಗ್ರೆಸ್, 4 ಬಂಡಾಯ ಕಾಂಗ್ರೆಸ್, 2 ಜೆಡಿಎಸ್ ಮತ್ತು 1 ಬಿಜೆಪಿ ಸದಸ್ಯರಿದ್ದಾರೆ. ಬಂಡಾಯ ಕಾಂಗ್ರೆಸ್ನ 3 ಸದಸ್ಯರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಒಪ್ಪಂದದಂತೆ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದು ಕಾಂಗ್ರೆಸ್ನ ಫರ್ಜಾನ್ ಸುಹೇಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಳೆದ 30 ವರ್ಷಗಳಿಂದ ಪುರಸಭೆ ಕಾಂಗ್ರೆಸ್ ವಶದಲ್ಲಿದೆ. ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾದ ಫರ್ಜಾನ್ಗೆ ಶುಭಾಶಯ ಕೋರುವುದಾಗಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹೇಳಿದರು. ಸುಮಾರು 30 ವರ್ಷಗಳಿಂದ ಪುರಸಭೆ ಕಾಂಗ್ರೆಸ್ ವಶದಲ್ಲಿದೆ. ವಿಶೇಷವಾಗಿ ಬಂಗಾರಪೇಟೆ ಪುರಸಭೆ ನಾವು ಇಡೀ ಜಿಲ್ಲೆಗೆ ಮಾದರಿ. ಯಾಕಪ್ಪ ಅಂದರೆ ಈ ಪುರಸಭೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲದಿಂದ ಕೂಡ ನಾವು ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅವಿರೋಧ ಆಯ್ಕೆ ಮಾಡ್ತಕ್ಕಂಥ ನಮ್ಮ ಸಂಪ್ರದಾಯ. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಫರ್ಜಾನ್ ಸುಹೇಲ್ ಮಾತನಾಡಿ, ಕಸಮುಕ್ತ ನಗರಸಭೆಯನ್ನಾಗಿ ಮಾಡುವುದು ಮೊದಲ ಗುರಿಯನ್ನಾಗಿಸಿಕೊಂಡಿದ್ದೇನೆ. ಕಸದ ರಾಶಿ ಇಲ್ಲದ ಹಾಗೆ ಮಾಡಲಾಗುವುದು. ಕುಡಿಯುವ ನೀರಿಗೆ ಆದ್ಯತೆ ನೀಡಲಾಗುವುದು. ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಸಹಕಾರ ನೀಡಿದ ಶಾಸಕ ಎಸ್ ನಾರಾಯಣಸ್ವಾಮಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರರೆಡ್ಡಿ ಮತ್ತು ಪುರಸಭೆ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ನಾನು ಈ ಹುದ್ದೆಯ ಜವಾಬ್ದಾರಿಯನ್ನು ನಿಭಾಯಿಸ್ತೇನೆ. ಮುಂದಿನ ದಿನಗಳಲ್ಲಿ ನಿಭಾಯಿಸ್ತೇನೆ. ಬಹಳಷ್ಟು ಆದ್ಯತೆಯ ಕೆಲಸಗಳಿವೆ. ಸ್ವಚ್ಛತೆಯ ಕೆಲಸಗಳು, ಕಸವನ್ನು ಮೂಲದಲ್ಲಿಯೇ ಹಸಿ ಕಸ, ಒಣ ಕಸ ಹಾಕೋದು, ಮತ್ತು ಕಸದ ಬುಟ್ಟಿಗಳನ್ನು ಆಯ್ದ ಮನೆಗಳಿಗೆ ವಿತರಣೆ ಮಾಡುವುದು, ಮತ್ತು ಕಸದ ರಾಶಿಗಳನ್ನು ಸ್ವಚ್ಛ ಮಾಡಿ ಅಲ್ಲಿ ಕಸ ಹಾಕದಂತೆ ನಾಮಫಲಕಗಳನ್ನು ಅಳವಡಿಸೋದು, ನಿಯಮವನ್ನು ಉಲ್ಲಂಘಿಸಿದರೆ ದಂಡವನ್ನು ವಿಧಿಸುವ ಹಾಗೆ ಮಾಡ್ಕೊಳ್ತೀನಿ. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ದಯಾನಂದ್ ಚುನಾವಣಾಧಿಕಾರಿಯಾಗಿದ್ದರು. ಪುರಸಭೆ ಮುಖ್ಯಾಧಿಕಾರಿಯಾಗಿ ಯಶವಂತ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿಂಚಹಳ್ಳಿ ಗೋವಿಂದರಾಜು, ಪುರಸಭೆ ಉಪಾಧ್ಯಕ್ಷೆ ಪೊನ್ನಿ ಮುಂತಾದವರು ಹಾಜರಿದ್ದರು. ಕೆ ರಾಮಮೂರ್ತಿ, ಈ ನ್ಯೂಸ್ ಟಿವಿ, ಬಂಗಾರಪೇಟೆ. ಭಾರೀ ಮಳೆಗೆ ದೊಡ್ಡಬಳ್ಳಾಪುರ ತಾಲೂಕಿನ ಕೂಗೋನಹಳ್ಳಿ ಗ್ರಾಮದಲ್ಲಿ ಚಂದ್ರಪ್ಪ ಎನ್ನುವವರಿಗೆ ಸೇರಿದ ಮನೆ ಗೋಡೆಗಳು ಕುಸಿದು ಬಿದ್ದಿದೆ. ಜೊತೆಗೆ ಮನೆಯಲ್ಲಿ ಸಾಕಿದ 6 ಮೇಕೆಗಳು ಪ್ರಾಣ ಬಿಟ್ಟಿರುವ ಘಟನೆ ನಡೆದಿದೆ. ಒಂದು ವಾರದಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆಗೆ ದೊಡ್ಡಬಳ್ಳಾಪುರ ತಾಲೂಕಿನಾದ್ಯಂತ ಕೆರೆಕಟ್ಟೆಗಳು ತುಂಬಿರುವುದು ಒಂದು ಕಡೆಯಾದರೆ ಜನಸಾಮಾನ್ಯರು ಮನೆ, ಸಾಕು ಪ್ರಾಣಿಗಳನ್ನು ಕಳೆದುಕೊಂಡ ದಾರುಣ ಘಟನೆಗಳು ಮತ್ತೊಂದೆಡೆ. ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಕುರುಬರ ಹಳ್ಳಿಯಲ್ಲೊಂದರಲ್ಲೇ 4 ಮನೆಗಳು ನೆಲಕಚ್ಚಿದೆ. ಘಟನೆಯಿಂದಾಗಿ ಯಾವುದೇ ಪ್ರಾಣಾಪಾಯವಿಲ್ಲವಾದರೂ ಮಳೆಯ ಹೊಡೆತಕ್ಕೆ ಯಾವಾಗ ಬೇಕಾದರೂ ಕುಸಿದು ಬೀಳಬಹುದಾದ ಹಳೆಯ ಕಾಲದ ಹಲವು ಮನೆಗಳು ತುಂಬಾ ಇವೆ. ಮಾತನಾಡಿದ ಮಹಿಳೆ ಜಗದಾಂಬಿಕೆ, ಮಳೆ ಬಂದು ನಮ್ಮ ಮನೆಯಲ್ಲೆಲ್ಲ ಸೋರುತ್ತಿದೆ, ಒಳಗೆ ನೀರು ನಿಂತಿದೆ. ಮನೆಯ ಹಿಂದೆ ಭಾಗದ ಗೋಡೆ ಈಗಾಗಲೇ ಕುಸಿದು ಬಿದ್ದಿದೆ. ಸುಮಾರು 50 ವರ್ಷಗಳ ಹಿಂದೆ ಮನೆ ಜೀವನಕ್ಕೆ ಇದ್ದದ್ದು ಒಂದೇ ಆಧಾರ.
ನಮ್ಮ ತಾಯಿ ಸತ್ತು ಇವತ್ತಿಗೆ 10 ದಿನಗಳೇ ಕಳೆದಿದೆ. ಈಗ ನಾವಿರೋದು ನಾನು ನನ್ನ ಮಗಳಷ್ಟೇ. ಮಗಳನ್ನು ಓದಿಸಬೇಕು. ನಾನು ಕೂಲಿ ಕೆಲಸಕ್ಕೆ ಹೋಗಬೇಕು. ನಮಗೆ ಯಾರ ಸಹಾಯವೂ ಇಲ್ಲ. ದಯಮಾಡಿ ನಮಗೆ ಸರ್ಕಾರದಿಂದ ಇದೊಂದಕ್ಕೆ ಪರಿಹಾರ ಮಾಡಿಕೊಡಬೇಕೆಂದು ಕಣ್ಣೀರಿಟ್ಟು ತಮ್ಮ ಅಳಲನ್ನು ತೋಡಿದರು. ಬಿದ್ದೋಗಿದೆ. ಅದೇ 3 ದಿನ ಆಯ್ತು ಸರ್ ಬಿದ್ದೋಗಿ. ನಮಗೆ ಸಾಮಾನು ಸಾಗಿಸ್ಕೊಡೋರಿಲ್ಲ, ಏನಿಲ್ಲ. ನಾನು ಅಮ್ಮ ಮಗಳಿಬ್ಬರು ಸರ್ ಇರೋದು. ನಮ್ಮ ತಾಯಿ ತೀರೋಗಿ ಇವತ್ತು 11 ದಿನ ಆಯಿತು. ಇವು ನನ್ನ ಮಗಳನ್ನ ಎಜುಕೇಷನ್ ಮಾಡಿಸ್ಬೇಕು, ಎಲ್ಲ ಮಾಡಿಸ್ಬೇಕು ಸರ್. ನಾನು ಇಲ್ಲಿ ಕೂಲಿ ಮಾಡೋಕೆ ಹೋಗ್ತಾ ಇದ್ದೀನಿ. ಇಲ್ಲ ಸರ್, ಹಾಗೆ ಮೊನ್ನೆ ಮಳೆ ಹೋಯ್ತಲ್ಲ 3 ದಿನ ಮುಂಚೆ, ಆವಾಗ ಬಿದ್ದೋಗಿರೋದು ಅದು. ಇದು ಇವತ್ತು ನೆನ್ನೆ ಸರ್ ರಾತ್ರಿ ಬಿದ್ದೋಗಿರೋದು ಅದೆಲ್ಲ. ಹ್ಞೂ ಸರ್, ಸ್ವಂತ ಮನೆಯೇ. ವ್ಯವಸ್ಥೆನೂ ಇಲ್ಲ ಸರ್ ನಮಗೆ, ಅದಕ್ಕೆ ಇದರಲ್ಲೇ ಇದ್ದೀವಿ. ಇದು ಸೋರುತ್ತೆ, ಎಲ್ಲ ಸೋರುತ್ತೆ. ಇನ್ನು ನಿನ್ನೆ ಸುರಿದ ಭಾರಿ ಮಳೆಗೆ ದೊಡ್ಡಬಳ್ಳಾಪುರ ತಾಲೂಕಿನ ಕೂಗೋನಹಳ್ಳಿ ಗ್ರಾಮದಲ್ಲಿ ಚಂದ್ರಪ್ಪ ಎನ್ನುವವರಿಗೆ ಸೇರಿದ ಮನೆ ಗೋಡೆಗಳು ಕುಸಿದು ಬಿದ್ದಿದೆ. ಇದರಿಂದಾಗಿ ತುಂಬಾ ಹಾನಿಯಾಗಿದ್ದು, ಜೊತೆಗೆ ಮನೆಯಲ್ಲಿ ಸಾಕಿದ 6 ಮೇಕೆಗಳು ಪ್ರಾಣ ಬಿಟ್ಟಿರುವುದು ಘಟನೆಯಲ್ಲಿ ನಡೆದಿದೆ. ರಾಘವೇಂದ್ರ, HA, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಆಂಧ್ರಪ್ರದೇಶದ ಚಲನಚಿತ್ರ ನಟರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಹಿರಿಯ ನಟ ಮೋಹನ್ ಬಾಬು ಮಗ ಮಂಚು ವಿಷ್ಣು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಇವರ ಆಯ್ಕೆಯಲ್ಲಿ ಚಿಕ್ಕಬಳ್ಳಾಪುರ ಮೂಲದವರಾದ ಉದ್ಯಮಿ ಮೌಲಾ ಶರೀಫ್ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇತ್ತೀಚೆಗೆ ಆಂಧ್ರಪ್ರದೇಶದ ಚಲನಚಿತ್ರ ನಟರ ಸಂಘ ಮೂವಿ ಆರ್ಟಿಸ್ಟ್ ಅಸೋಸಿಯೇಷನ್ ಮಾಗೆ ಚುನಾವಣೆ ನಡೆದಿದ್ದು, ಹಿರಿಯ ತೆಲುಗು ಚಲನಚಿತ್ರ ನಟ ಮೋಹನ್ ಬಾಬು ಅವರ ಮಗ ಮಂಚು ವಿಷ್ಣು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ಸದಸ್ಯರು ಆಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಜೋಲಪಾಳ್ಯ ಗ್ರಾಮದ ಉದ್ಯಮಿ, ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಸಂಸ್ಥಾಪಕ ನಿರ್ದೇಶಕ ಡಾಕ್ಟರ್ ಮೌಲಾ ಶರೀಫ್ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು, ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಶ್ರಮಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮೌಲಾ ಶರೀಫ್ ಮಾತನಾಡಿ, ನಟರ ಸಂಘದ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ಸುಸಜ್ಜಿತ ಗ್ರಂಥಾಲಯವನ್ನು ಸ್ವಂತ ಹಣದಲ್ಲಿ ನಿರ್ಮಾಣ ಮಾಡುವುದಾಗಿ ಘೋಷಿಸಿದ್ದಾರೆ. విశ్వవిఖ్యాత నట సార్వభౌమ నందమూరి తారక రామారావు తర్వాత అలాంటి గొప్ప నటుడు మోహన్ బాబు గారు తనయుడు ఈరోజు ప్రెసిడెంట్గా ఎన్నుకోవడం చాలా గర్వంగా ఉంది. ఈ సందర్భంగా డాక్టర్ సికే మౌలా షరీఫ్ ఫౌండేషన్ నుంచి ఈ నుంచి కట్టే బిల్డింగ్కి లైబ్రరీకి కావాల్సిన హిందుస్థాన్ గోల్డ్ డిసైడ్ చేశాను. అది 5 లక్షల రూపాయలు గ్రామంగా లైబ్రరీ కళామందంగా అందించేదానికి ప్రయత్నం చేశాను. వాళ్ళకి అందరికీ శుభం కానుకుంటున్నాను. జై హింద్. ಇನ್ನು ಚುನಾವಣೆಯಲ್ಲಿ ಬಹುಭಾಷಾ ನಟ ಪ್ರಕಾಶ್ ರಾಜ್ ಮತ್ತು ಮಂಚು ವಿಷ್ಣು ನಡುವೆ ಅಧ್ಯಕ್ಷ ಸ್ಥಾನಕ್ಕಾಗಿ ಸ್ಪರ್ಧೆ ಏರ್ಪಟ್ಟಿದ್ದು, ಮಂಚು ವಿಷ್ಣು 381 ಮತ ಗಳಿಸಿ ವಿಜಯಶಾಲಿಯಾದರೆ ಪ್ರಕಾಶ್ ರಾಜ್ ರವರನ್ನು 274 ಸದಸ್ಯರು ಬೆಂಬಲಿಸಿದ್ದರು. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಪಡಿತರ ವಿತರಣೆ ಅಕ್ಕಿಯಲ್ಲಿ ಮತ್ತು ಅಂಗನವಾಡಿಗಳಲ್ಲಿ ಸರಬರಾಜಾಗುತ್ತಿರುವ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಕಲಬೆರಕೆ ಆಗುತ್ತಿರುವ ಆತಂಕ ನಿವಾರಿಸಲು ಒತ್ತಾಯಿಸಿ ರೈತ ಸಂಘದ ಕಾರ್ಯಕರ್ತರು ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಮನವಿ ನೀಡಿದರು. ಪಡಿತರ ವಿತರಣೆ ಅಕ್ಕಿಯಲ್ಲಿ ಮತ್ತು ಅಂಗನವಾಡಿಗಳಲ್ಲಿ ಸರಬರಾಜಾಗುತ್ತಿರುವ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಕಲಬೆರಕೆ ಆಗಿರುವ ಆತಂಕವನ್ನು ನಿವಾರಿಸಲು ಒತ್ತಾಯಿಸಿ ರೈತ ಸಂಘದ ಕಾರ್ಯಕರ್ತರು ಬಂಗಾರಪೇಟೆ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ನೀಡಿದರು. ಈ ವೇಳೆ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷ ನಾರಾಯಣಗೌಡ, ಪಡಿತರ ವಿತರಣಾ ಕೇಂದ್ರ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜಾಗುತ್ತಿರುವ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಕಲಬೆರಕೆಯಾಗಿದೆ ಎಂಬ ಅನುಮಾನವಿದೆ. ಈ ಅಕ್ಕಿಯನ್ನು ಸೇವನೆ ಮಾಡಿ ಜನರಿಗೆ ತೊಂದರೆಯಾದರೆ ಅಧಿಕಾರಿಗಳೇ ಹೊಣೆಯಾಗುತ್ತಾರೆ ಅಂತ ಎಚ್ಚರಿಕೆ ನೀಡಿದರು. ಕಳೆದ 3 ತಿಂಗಳಿಂದ ಜಿಲ್ಲಾದ್ಯಂತ ಪಡಿತರ ಅಕ್ಕಿ ಸರಬರಾಜಿನಲ್ಲಿ ಏನು ಪ್ಲಾಸ್ಟಿಕ್ ಅಕ್ಕಿ ವಿತರಣೆ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಗಳು ಕಂಡುಬರ್ತದೆ. ಅದರಂತೆ 3 ತಿಂಗಳ ಹಿಂದೆ ಮುಳುಬಾಗಿಲು ತಾಲೂಕಿನಲ್ಲಿ ಕೆಲವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಇದೇ ರೀತಿ ಪ್ಲಾಸ್ಟಿಕ್ ಅಕ್ಕಿ ತಿಳಿದಾಗ ಅಲ್ಲಿನ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದರು. ಈಗ ಬಂಗಾರಪೇಟೆಯ ಕಾಮಸಮುದ್ರ ಮತ್ತು ಗಡಿ ಭಾಗಗಳಲ್ಲಿ ಇದೇ ರೀತಿ ಈ ಒಂದು ಪಡಿತರ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ವಿತರಣೆ ಆಗ್ತಾ ಇದೆ ಅಂತೇಳಿ ಏನು ಇವತ್ತು ಜನಸಾಮಾನ್ಯರು ಆರೋಪ ಮಾಡ್ತಾರೆ. ಈ ಆರೋಪಕ್ಕೆ ತಕ್ಕಂತೆ ಈ ಪಡಿತರ ಅಕ್ಕಿಯಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡೋ ಒಂದು ದಂಧೆ ಆದರೆ, ಮತ್ತೊಂದೆಡೆ ಈ ಪ್ಲಾಸ್ಟಿಕ್ ಅಕ್ಕಿ ವಿತರಣೆ ಕಲಬೆರಕೆ ಮಾಡ್ತಾ ಇರೋದು ಜನರಲ್ಲಿ ಅಂತಕ್ಕದ ವಿಚಾರವಾಗಿದೆ. ಈ ಕೂಡಲೇ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಕಲಬೆರಕೆ ಮಾಡಿದ್ದೇ ಆದಲ್ಲಿ ಅಂತಹವರ ವಿರುದ್ಧ ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲಿಸಿ ಜನಸಾಮಾನ್ಯರ ಆರೋಗ್ಯವನ್ನು ರಕ್ಷಣೆ ಮಾಡಬೇಕಂತೇಳಿ ಇವತ್ತು
ಬಂಗಾರಪೇಟೆ ತಾಲೂಕು ಕಚೇರಿಯಿಂದ ಆಹಾರ ನಿರೀಕ್ಷಕ ಅಂತ ಅಭಿಜಿತ್ ಅವರಿಗೆ ಮಾನವಿ ನೀಡುವ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಈ ಕುರಿತು ಸ್ಪಷ್ಟನೆ ನೀಡಿರುವ ಆಹಾರ ಇಲಾಖೆ ಶಿರಸ್ತೇದಾರ್ ಅಭಿಜಿತ್ ಅವರು, ಸರ್ಕಾರ ವಿವಿಧ ಯೋಜನೆಗಳ ನೆರವಿನಿಂದ ಪೋಷಕಾಂಶಯುಕ್ತ ಸಾರವರ್ಧಿತ ಅಕ್ಕಿಯನ್ನು ವಿತರಿಸುತ್ತಿದೆ. ಸಾರ್ವಜನಿಕರು ಯಾವುದೇ ಆತಂಕ ಪಡುವ ಅಗತ್ಯವೇ ಇಲ್ಲ ಎಂದು ಸ್ಪಷ್ಟೀಕರಣ ನೀಡಿದರು. ಇದು ಪರಿಸರದಲ್ಲಿ ಪ್ಲಾಸ್ಟಿಕ್ ಮಿಕ್ಸ್ ಮಾಡಿದ್ದಾರೆ ಅಂತ ಏನಂತ ಸುದ್ದಿ ಮಾಡಿದ್ದಾರೆ, ಅದೆಲ್ಲ ಸುಳ್ಳಿನಿಂದ ಕೂಡಿರ್ತದೆ. ಅದು ನಿಜಾಂಶ ಅಲ್ಲ. ನಿಜಾಂಶ ಏನು ಅಂತಂದರೆ, ನಮಗೆ ಈಗ ವಿವಿಧ ಯೋಜನೆಗಳಡಿಯಲ್ಲಿ ಸರ್ಕಾರದಿಂದ ಏನಾಗಿದೆ, ಫೋರ್ಟಿಫೈಡ್ ರೈಸ್ ಅಂತ, ಅಂದರೆ ಸಾರವರ್ಧಿತ ಅಕ್ಕಿ ಅಂತ, ಪೋಷಕಾಂಶಗಳು ಎಲ್ಲರಿಗೂ ಜನತೆಗೆ ಸಿಗಲಿ, ಮಕ್ಕಳಿಗೆ ಸಿಗಲಿ ಅನ್ನೋ ಉದ್ದೇಶದ ಮೇರೆಗೆ ಅದನ್ನು ನಮ್ಮ ಅಕ್ಕಿ ಜೊತೆಗೆ ಸಾರವರ್ಧಿತ ಅಕ್ಕಿನೂ ಸಹ ಮಿಕ್ಸ್ ಮಾಡಿ ಕೊಟ್ಟಿರ್ತದೆ. ಮ್ಯಾಕ್ಸಿಮಮ್ ಅಂದರೆ ನಾವು ಅದನ್ನು ಬೇರೆ ಕಡೆ ಕೂಡ ವಿಚಾರಿಸ್ಕೊಂಡಿದ್ದೀವಿ. ಅದು ಅಕ್ಕಿ ಬೆಂದಾಗ ಏನಾಗುತ್ತೆ, ಗಂಜಿ ರೂಪದಲ್ಲಿ ಬರುತ್ತೆ ಹೊರತು ಅದು ಯಾವುದೇ ರೀತಿಯಾಗಿ ಪ್ಲಾಸ್ಟಿಕ್ ಅಲ್ಲ. ಏನೋ ಪ್ಲಾಸ್ಟಿಕ್ ನಿಮಗೆ ಗೊತ್ತು, ಏನೇ ಇದ್ರೂ ಕೂಡ ಪ್ಲಾಸ್ಟಿಕ್ ಯಾವತ್ತು ಬಾಯ್ಲ್ ಆದರೆ ಇದಾದರೆ ಕರಗೋದಿಲ್ಲ. ಅದು ಬಟ್ ಈ ಅಕ್ಕಿ ಗಂಜಿ ರೂಪದಲ್ಲಿ ಕರಗಿ ಸಾರವರ್ಧಿತ ಅಕ್ಕಿಯಾಗಿರ್ತದೆ. ಪ್ರತಿಭಟನೆಯಲ್ಲಿ ಐತಾಂಡಹಳ್ಳಿ ಮಂಜುನಾಥ್ ಮುಂತಾದವರು ಭಾಗವಹಿಸಿದ್ದರು. ಕೆ ರಾಮಮೂರ್ತಿ, ಈ ನ್ಯೂಸ್ ಟಿವಿ, ಬಂಗಾರಪೇಟೆ. ದೇವನಹಳ್ಳಿ ಪಟ್ಟಣದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 7 ಮತ್ತು 207ಕ್ಕೆ ಸಂಪರ್ಕ ರಸ್ತೆಗಳು ತೀರಾ ಹದಗೆಟ್ಟಿದ್ದು, ಈ ನ್ಯೂಸ್ ಟಿವಿ ವರದಿ ಮಾಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಪಟ್ಟಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದೇವನಹಳ್ಳಿ ಪಟ್ಟಣದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 7 ಮತ್ತು 207ಕ್ಕೆ ಸಂಪರ್ಕ ರಸ್ತೆಗಳು ತೀರಾ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ಈ ನ್ಯೂಸ್ ಟಿವಿ ವರದಿ ಮಾಡಿದ್ದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಪಟ್ಟಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದೇವನಹಳ್ಳಿ ಪಟ್ಟಣದ ದೊಡ್ಡಬಳ್ಳಾಪುರ ಸಿಗ್ನಲ್ನಿಂದ ವಿಜಯಪುರ ಸಿಗ್ನಲ್ ಮತ್ತು ಗಿರಿಯಮ್ಮ ಸಿಗ್ನಲ್ನಿಂದ ಕೆಂಪೇಗೌಡ ಸರ್ಕಲ್ವರೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿದ್ದಿರುವ ಗುಂಡಿಗಳಿಂದ ಸಾರ್ವಜನಿಕರಿಗೆ ಅನಾನುಕೂಲವಾಗುತ್ತಿರುವ ಬಗ್ಗೆ ದೂರುಗಳು ಹೆಚ್ಚಾಗಿ ಬರುತ್ತಿವೆ. ಕೂಡಲೇ ಅಧಿಕಾರಿಗಳು ಸರಿಪಡಿಸಬೇಕು ಎಂದು ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿ 207ರಲ್ಲಿ ನಿಂತಿರುವ ನೀರನ್ನು ಸರಾಗವಾಗಿ ಹರಿದು ಹೋಗುವಂತೆ ಮಾಡಬೇಕು. ಕೆಂಪೇಗೌಡ ವೃತ್ತದ ಬಳಿ ಇರುವ ರಾಜಕಾಲುವೆ ಮೇಲೆ ಅನಧಿಕೃತ ಮಳಿಗೆಗಳನ್ನು ಅಧಿಕಾರಿಗಳು ಕೂಡಲೇ ತೆರವುಗೊಳಿಸಬೇಕು. ಮಳೆಯ ನೀರು ಸರಾಗವಾಗಿ ಹರಿಯುವಂತೆ ಎಚ್ಚರ ವಹಿಸಬೇಕು ಎಂದು ತಹಸೀಲ್ದಾರ್ ಮತ್ತು ಪುರಸಭಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಮಳೆಯಾಗ್ತಾ ಇರೋದ್ರಿಂದ ರಸ್ತೆ ಡಾಂಬರೀಕರಣ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಮಳೆ ನಿಂತ ಕೂಡಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ರಸ್ತೆ ಮತ್ತು ಲೋಕೋಪಯೋಗಿ ಇಲಾಖೆ ಸಂಬಂಧಪಟ್ಟಂತ ರಸ್ತೆಯನ್ನ ಅವರವರೇ ಸರಿಪಡಿಸಿಕೊಡಬೇಕು. ಅವರಿವ್ರ ಮೇಲೆ ಒಬ್ಬರು ಹೇಳಿಕೊಂಡು ಕಾಲಹರಣ ಮಾಡಬೇಡಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅನಿಲ್ ಕುಮಾರ್ ಅರೋಲಿಕರ್, ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಕೃಷ್ಣಪ್ಪ, ಪುರಸಭಾಧ್ಯಕ್ಷೆ ರೇಖಾ ವೇಣುಗೋಪಾಲ್, ಮುಖ್ಯಾಧಿಕಾರಿ ಎಚ್ ನಾಗರಾಜ್, ಸಿಬ್ಬಂದಿ ಭಾಗವಹಿಸಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ರೇಷ್ಮೆ ಕೃಷಿಯಲ್ಲಿ ಇನ್ನಷ್ಟು ನವೀನತೆ ಉಂಟು ಮಾಡಲು ದ್ವಿತಳಿ ರೇಷ್ಮೆ ಪ್ರೇರೇಪಣಾ ತರಬೇತಿ ಕಾರ್ಯಾಗಾರವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ರೇಷ್ಮೆ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಅಗಳಗುಪ್ಪೆ ಗ್ರಾಮದಲ್ಲಿ ರೇಷ್ಮೆ ಇಲಾಖೆ ಕ್ಷೇತ್ರೋತ್ಸವ ಹಾಗೂ ದ್ವಿತಳಿ ರೇಷ್ಮೆ ಪ್ರೇರೇಪಣಾ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆಯಲ್ಲಿ ರೇಷ್ಮೆ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ಪ್ರಭಾಕರ್ ಮಾತನಾಡಿ, ರೈತರಿಗೆ ಆರ್ಥಿಕವಾಗಿ ಸಬಲಗೊಳಿಸಲು ಈ ಕೃಷಿ ಅತ್ಯಂತ ಸಹಕಾರಿ. ಭಾರತದ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ದ್ವಿತಳಿ ರೇಷ್ಮೆಯ ಪ್ರಾತ್ಯಕ್ಷಿಕೆ ಹಾಗೂ ಗ್ರಾಮ ಮಟ್ಟದ ತರಬೇತಿ ಕಾರ್ಯಾಗಾರವನ್ನು ಹಿಪ್ಪು ನೇರಳೆ ಬೆಳೆ ಅಭಿವೃದ್ಧಿ ಹಾಗೂ ರೇಷ್ಮೆ ಕೃಷಿಯ ಹಂತಗಳನ್ನು ತಿಳಿಸಿಕೊಟ್ಟಿದ್ದೇವೆ ಎಂದರು. ಆನೇಕಲ್ಗಿರೋ ಒತ್ತಡ ಇಲ್ಲಿಂದ ಏನು ಸೂರ್ಯ ಸಿಟಿ ಬಂತು, ಹೌಸಿಂಗ್ ಬೋರ್ಡು, ಜಗಣಿ ಇಂಡಸ್ಟ್ರಿಯಲ್ ಏರಿಯಾ, ಇಡೀ ನಮ್ಮ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಜಗಣಿ ಎಲ್ಲ ಬಂದ್ರೂ ಇನ್ನೂ ರೇಷ್ಮೆ ಇದೆ, ಇನ್ನೂ ಚೆನ್ನಾಗಿ ಮಾಡ್ತಿದ್ದಾರೆ. ಇನ್ನೂ ಎಷ್ಟೋ ವರ್ಷಗಳ ಕಾಲ ಇರುತ್ತೆ. ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ, ಏನು ಹೋಗ್ಬಿಡುತ್ತೇನೋ, ಹೋಗಲ್ಲ, ಖಂಡಿತವಾಗಿ ಹೋಗಲ್ಲ. ನಿಜವಾದ ರೈತ ಯಾರು ಮಾರಕ್ಕೆ ಹೋಗಲ್ಲ ಭೂಮಿ, ಅವನೇನೋ ಮಾಡಬೇಕು ಅಂತಾನೆ ಇದ್ದದ್ರಲ್ಲಿ ರೇಷ್ಮೆ ಉತ್ತಮ. ಒಟ್ನಲ್ಲಿ ರೇಷ್ಮೆ ಕೃಷಿಗೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ವೇಳೆಯಲ್ಲಿ ಸಹಾಯಕ ಉಪನಿರ್ದೇಶಕ ಉದಯ್, ವಿಜ್ಞಾನಿ ರಮೇಶ್, ಇಲಾಖೆಯ ಸುಬ್ರಹ್ಮಣ್ಯಂ, ಅನುಷಾ, ಗಾಯತ್ರಿ, ಕುಮಾರ್, ಧನಂಜಯ್, ಸಿದ್ದರಾಮಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯೆ ಪ್ರಭಾವತಿ, ಪ್ರಗತಿಪರ ರೈತ ನಾಗರಾಜು ಹಾಗೂ ಹಲವು ರೇಷ್ಮೆ ಬೆಳೆಗಾರರು ಇದ್ದರು. ರಾಮ್ ಪ್ರಸಾದ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಕೋಲಾರ ತಾಲೂಕು ವ್ಯಾಪ್ತಿಯಲ್ಲಿನ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಮ್ಮ ಕೋಲಾರ ರೈತ ಸಂಘದ ಸದಸ್ಯರು ನಗರದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು.
ಕೋಲಾರ ತಾಲೂಕು ವ್ಯಾಪ್ತಿಯಲ್ಲಿನ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಮ್ಮ ಕೋಲಾರ ರೈತ ಸಂಘದ ಸದಸ್ಯರು ನಗರದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಕೋಲಾರ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಪ್ರಭಾವಿ ವ್ಯಕ್ತಿಗಳು ಸರ್ಕಾರಿ ಜಮೀನು, ಕೆರೆ, ಕಾಲುವೆ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಒತ್ತುವರಿ ಮಾಡಿಕೊಂಡಿರುವ ಜಮೀನಿಗೆ ಸಂಬಂಧಪಟ್ಟಂತೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿ ಭೂಗಳರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಈ ಬಗ್ಗೆ ವಿವರವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪ ಮಾಡಿದರು. ಭ್ರಷ್ಟಾಚಾರದ ವಿರುದ್ಧ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ರು. ಈ ವಿಷಯವನ್ನು ನಮಗೂ ಕೂಡ ತಿಳಿಸಿದ್ರು. ನಾವು ಸಂತೋಷವಾಗಿ ಒಪ್ಪಿ ಇವತ್ತು ನಿಮ್ಮ ಹೋರಾಟಕ್ಕೆ ನಾವು ಖಂಡಿತವಾಗಿ ಪಾಲ್ಗೊಳ್ತೇವೆ. ನಿಮಗೆ ಮುಂಚೆ ಸುಮಾರು 20 ದಿನಗಳ ಮುಂಚೆ ನಾವು ಇದೇ ಭಾಗಕ್ಕೆ ಇದೇ ತಾಲೂಕು ಕಚೇರಿಗೆ ನಮ್ಮದೊಂದು ತಂಡ ಒಂದು 20-25 ಜನ ನಾವಿಲ್ಲಿ ಭೇಟಿ ಕೊಟ್ಟು ಇಲ್ಲಿನ ಮೂಲಭೂತ ಸೌಕರ್ಯಗಳು, ಇಲ್ಲಿನ ಅಕ್ರಮಗಳು, ಇಲ್ಲ ಅವ್ಯವಹಾರಗಳು, ಇಲ್ಲಿನ ದುರಾಡಳಿತಗಳು, ಮುಖ್ಯವಾಗಿ ಇವತ್ತು ಇಲ್ಲಿ ತಾಲೂಕು ಆಫೀಸ್ನಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗ್ತವೆ ಅಂತಕ್ಕಂಥ ಬೋರ್ಡ್ಗಳು ಕೂಡ ಎಲ್ಲೂ ಇರಲಿಲ್ಲ. ಇನ್ನು ಅಧಿಕಾರಿಗಳು ಪಿ ನಂಬರ್ ಸಮಸ್ಯೆಗಳನ್ನು ಈವರೆಗೆ ಬಗೆಹರಿಸಿಲ್ಲ. ಕಂದಾಯ ಇಲಾಖೆಯಲ್ಲಿ 10 ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಠಿಕಾಣಿ ಹೂಡಿದ್ದು ಕೂಡಲೇ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು. ಶಾಸಕ ಕೆ ಶ್ರೀನಿವಾಸಗೌಡ ಅಧ್ಯಕ್ಷತೆಯಲ್ಲಿ ನಡೆಯುವ ಕುಂದುಕೊರತೆ ಸಭೆಯಲ್ಲಿ ಸಲ್ಲಿಕೆಯಾಗಿರುವ ಅರ್ಜಿಗಳನ್ನು ವಿಲೇವಾರಿ ಮಾಡುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳು, ಸಿಬ್ಬಂದಿ ರಾಜಕೀಯ ವ್ಯಕ್ತಿಗಳಿಗೆ ಮಣಿದು ಕೆಲಸ ಮಾಡ್ತಾರೆ ಹೊರತು ಸಾಮಾನ್ಯ ವ್ಯಕ್ತಿಗಳ ಅರ್ಜಿಗಳನ್ನು ವಿಲೇವಾರಿ ಮಾಡಲು ಲಂಚಕ್ಕೆ ಬೇಡಿಕೆ ಇಡುತ್ತಾರೆ ಅಂತ ಆರೋಪ ಮಾಡಿದರು. 10 ವರ್ಷಗಳಿಂದ ಸುಮಾರು ಅಧಿಕಾರಿಗಳು, ಬೇರೆ ಭಾಗದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು, ಹೋಬಳಿಗಳಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಇವತ್ತು ಇಲ್ಲಿ ಒಬ್ಬ ರಾಜಕಾರಣಿಗಳು ಅವರು ಕುಮ್ಮಕ್ಕಿನಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಈ ಅಧಿಕಾರಿಗಳು ರೈತರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ ಅಧಿಕಾರಿಗಳು ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಸರ್ಕಾರದಿಂದ ಎಲ್ಲ ರೀತಿಯ ಸೌಲಭ್ಯಗಳು ಕೊಟ್ಟಿದ್ರು, ಅಧಿಕಾರಿಗಳಿಗೆ ಸಾಕಷ್ಟು ಸಂಬಳ ಕೊಟ್ಟಿದ್ರು. ದಿನ ಡೈಲಿ ಅವರು ಭ್ರಷ್ಟಾಚಾರದಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಹಣ ಕೊಟ್ಟರೇನೆ ಕೋಲಾರ ತಾಲೂಕು ಆಫೀಸಲ್ಲಿ ಕೆಲಸ ನಡೆಯೋದು. ಒಬ್ಬೊಬ್ಬರು ಸುಮಾರು 10 20 ಸಾವಿರ ರೂಪಾಯಿ ದುಡ್ಡು ನೂಟಿ ಹೊಡ್ಕೊಂಡು ಹೋಗೋದು ಮಾತ್ರ ಗೊತ್ತಿದೆ. ಒಟ್ಟಾರೆ ಕೋಲಾರ ತಹಸೀಲ್ದಾರ್ ಕಚೇರಿ ಮಧ್ಯವರ್ತಿಗಳು ಹಾಗೂ ಭೂಮಾಫಿಯಾ ವ್ಯವಹಾರ ಕೇಂದ್ರವಾಗಿದೆ ಅನ್ನೋದು ಹೋರಾಟಗಾರರ ಆರೋಪವಾಗಿದ್ದು, ಈ ಬಗ್ಗೆ ಜಿಲ್ಲಾಡಳಿತ ನಿಗಾ ಇರಿಸಿ ನೋಡುವುದೇ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರತಿಭಟನೆ ಸಂದರ್ಭದಲ್ಲಿ ನಮ್ಮ ರೈತ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಕೆಬಿ ಮುನಿವೆಂಕಟಪ್ಪ, ಜಿಲ್ಲಾ ಕಾರ್ಯಾಧ್ಯಕ್ಷ ವೆಂಕಟಾಚಲಪತಿ ಮುಂತಾದವರು ಪಾಲ್ಗೊಂಡಿದ್ದರು. ಸಿವಿ ನಾಗರಾಜ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಗೋಗೋಸ್ ಆನ್ ದಿ ಗೋ ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರೆಸ್ಟೋರೆಂಟ್ಗಳು, ಹಣ್ಣು ಹಾಗೂ ತರಕಾರಿಗಳು, ಸಿಹಿ ತಿನಿಸುಗಳು, ದಿನಸಿ ಪದಾರ್ಥಗಳು, ಚಾಟ್ಸ್ ಹಾಗೂ ಮೀನು ಮತ್ತು ಮಾಂಸ ಇವೆಲ್ಲವೂ ನಿಮ್ಮ ಮನೆಯ ಬಾಗಿಲಲ್ಲಿ. ಈಗಲೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆಪ್ ಸ್ಟೋರ್ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ www.gogos.in ಗೆ ಭೇಟಿ ನೀಡಿ. ಮೊದಲ ಆರ್ಡರ್ ಮೇಲೆ 50% ರಿಯಾಯಿತಿ ಪಡೆಯಿರಿ. ಕೂಪನ್ GOGOZ50. ನಿಮ್ಮ ಲೋಕಲ್ ಮಾರ್ಕೆಟ್ ಈಗ ಆನ್ಲೈನ್. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮುಂಗಾರು ಅಂತ್ಯವಾಗಲು ಶುರುವಾಗಿ ಬಹಳ ದಿನಗಳಾಗಿದೆ. ಆದರೆ ಮಳೆಯ ಅಬ್ಬರ ಮಾತ್ರ ಕಡಿಮೆಯಾಗಿಲ್ಲ. ಒಂದೆಡೆ ವಾಯುಭಾರ ಕುಸಿತ ಹಾಗೂ ಮತ್ತೊಂದೆಡೆ ಜವಾಬ್ ಚಂಡಮಾರುತ ಪರಿಣಾಮ ದೇಶದ ಹಲವೆಡೆ ಭಾರಿ ಮಳೆಯಾಗ್ತಾ ಇದ್ದು, ಕರ್ನಾಟಕ ರಾಜ್ಯದಲ್ಲಿ ಸಹ 3 ದಿನಗಳಿಂದ ಬೆಂಬಿಡದೆ ಮಳೆಯಾಗುತ್ತಿದೆ. ಈಗಾಗಲೇ ರಾಜ್ಯದಲ್ಲಿ ಅಕ್ಟೋಬರ್ 15ರವರೆಗೆ ಅಧಿಕ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಅಂಡಮಾನ್ ಸಮುದ್ರದ ಉತ್ತರ ಭಾಗದಲ್ಲಿ ಚಂಡಮಾರುತ ಪರಿಚಲನೆ ಇದೆ. ಇದರ ಪ್ರಭಾವ ಮುಂದಿನ 24 ಗಂಟೆಗಳಲ್ಲಿ ವಾಯುಭಾರ ಕುಸಿತ ಸಂಭವಿಸುವ ಸಾಧ್ಯತೆ ಇದೆ ಎಂದು ಇಲಾಖೆ ಎಚ್ಚರಿಕೆ ನೀಡಿದೆ. ಚಿಂತಾಮಣಿ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಚಿಕ್ಕಬಳ್ಳಾಪುರ ಭ್ರಷ್ಟಾಚಾರ ನಿಗ್ರಹ ದಳದಿಂದ ಸಾರ್ವಜನಿಕರ ಅಹವಾಲು ಸ್ವೀಕಾರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳದ ಡಿವೈಎಸ್ಪಿ ಪ್ರವೀಣ್ ಎಂರವರು ಭಾಗವಹಿಸಿ ಮಾತನಾಡಿ, ಸರ್ಕಾರಿ ನೌಕರರು ಲಂಚಕ್ಕಾಗಿ ಬೇಡಿಕೆ ಇಡುವುದು ಹಾಗೂ ಸಾರ್ವಜನಿಕರ ಕೆಲಸಗಳನ್ನು ಮಾಡಿಕೊಡದೆ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡುತ್ತಿದ್ದಲ್ಲಿ ಸಾರ್ವಜನಿಕರು ಯಾವುದೇ ರೀತಿಯಾಗಿ ಭಯಪಡದೆ ದೂರು ನೀಡಬೇಕು. ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 2018ರ ಅಡಿಯಲ್ಲಿ ದೂರು ದಾಖಲಿಸಲು ಅವಕಾಶವಿದೆ ಎಂದರು. ಈ ಸಭೆಯಲ್ಲಿ ಹಲವು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ 5 ಅರ್ಜಿಗಳು ಸಲ್ಲಿಕೆಯಾದವು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಹನುಮಂತರಾಯಪ್ಪ, ಭ್ರಷ್ಟಾಚಾರ ನಿಗ್ರಹ ದಳದ ಇನ್ಸ್ಪೆಕ್ಟರ್ ರವಿಕುಮಾರ್, ಪ್ರಥಮ ದರ್ಜೆ ಸಹಾಯಕ ರವಿಶಂಕರ್ ಸೇರಿದಂತೆ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು.
ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಮಾನ ನಿಲ್ದಾಣಕ್ಕೂ ತಪ್ಪದ ಮಳೆಯ ಕಾಟ. ಕೆರೆಯಂತಾದ ರಸ್ತೆಗಳಲ್ಲಿ ಫ್ಲೈಟ್ ಹತ್ತಲು ಹೋಗೋರಿಗೆ ರೈತರ ಟ್ರ್ಯಾಕ್ಟರ್ ಮೂಲಕ ನೆರವು. ಪ್ರತಿಷ್ಠಿತ ಶಾಲೆಯಲ್ಲಿ ಪರೀಕ್ಷೆ ವಂಚಿತಳಾಗಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಬಾಲಕಿ ಇದೀಗ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಟಾಪರ್. ಅಪ್ಪ ಅಮ್ಮ ಟ್ರಿಪ್ ಕರ್ಕೊಂಡು ಹೋಗಿಲ್ಲ ಅಂತ ನಾಪತ್ತೆಯಾಗಿದ್ದ ಮಕ್ಕಳು ಅಂತೂ ಇಂತೂ ಸೇಫ್ ರಿಟರ್ನ್. ಕೆಲಸವೇ ಗೊತ್ತಿಲ್ಲದ ಟ್ರೈನಿಯಿಂದ ಯಂತ್ರದ ಚಾಲನೆ. ಕೆಲಸಕ್ಕೆ ಸೇರಿದ 15 ದಿನಕ್ಕೆ ಕಾರ್ಮಿಕ ಬಲಿ. ಈ ಸಾವು ನ್ಯಾಯವೇ? ದಲಿತರ ಶವ ಸಂಸ್ಕಾರ ಸ್ಥಳ ಅನ್ಯರ ಪಾಲಾಯ್ತ. ಹೆಣ ಹೂಳೋಕೆ ಜಾಗ ಸಿಗದೆ ಪರದಾಟ. ಅಧಿಕಾರಿಗಳಿಂದ ಸಂಧಾನ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ಸ್ಮಿತಾ ಕಮಲ್.